ಸ್ನೇಹಿತರೆ, ಈ ಎಪಿಸೋಡ್ನಲ್ಲಿ ನಿಮಗೊಂದು ಬಹಳ ಇಂಟ್ರೆಸ್ಟಿಂಗ್ ಅನಿಸುವಂತಹ ಸಂಗತಿನ ತಿಳಿಸ್ಕೊಡ್ತೇನೆ. ಏನಪ್ಪ ಅಂತಂದರೆ, ನೀವು ಹಾರ್ನ್ಬಿಲ್ ಪಕ್ಷಿಗಳನ್ನ ನೋಡೇ ಇರ್ತೀರ. ನಮ್ಮ ದಾಂಡೇಲಿ, ಗಣೇಶ್ ಗುಡಿ, ನಮ್ಮ ಕೇರಳದ ಪಾಲ್ಕಾಡ್ ಡಿಸ್ಟಿಕ್ಕು ನೆಲ್ಯಂಪತಿನಲ್ಲಿ ಬಹಳ ಹೇರಳವಾಗಿ ಸಿಗ್ತವೆ ಆ ಗ್ರೇಟ್ ಹಾರ್ನ್ಬಿಲ್ಗಳು. ಇದರಲ್ಲಿ ಗ್ರೇಟ್ ಹಾರ್ನ್ಬಿಲ್ ಅಂತೂ ಬಹಳ ಸೋ ಬ್ಯೂಟಿಫುಲ್. ಅದು ನೋಡೋದಕ್ಕೆ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನಿಲ್ಲಿ ದಾಂಡೇಲಿನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಫೀಸ್ ಇದೆ, ಕಾಳಿ ಟೈಗರ್ ರಿಸರ್ವ್ ಆಫೀಸು, ಆ ಟಿಂಬರ್ ಡಿಪೋನಲ್ಲಿ ಬಹಳ ಬರ್ತವೆ ಅವು. ಮತ್ತು ನಮ್ಮ ಗಣೇಶ್ ಗುಡಿ, ನಮ್ಮ ಸೂಪರ್ ಡ್ಯಾಮ್ ಸುತ್ತಮುತ್ತ ಕಾಳಿ ರಿವರ್ ಬೆಲ್ಟು ಏನಿದೆ, ದಾಂಡೇಲಿ ಟು ಗಣೇಶ್ ಗುಡಿ ಏನು ಬರುತ್ತೆ, ಅಲ್ಲಿ ಬಹಳ ಹೇರಳವಾಗಿರ್ತವೆ ಅವು. ಈ ಹಾರ್ನ್ಬಿಲ್ಗಳಲ್ಲಿ 4 ಟೈಪ್ ಇರ್ತವೆ. ಮೊದಲನೇದಾಗಿ ಮಲಬಾರ್ ಪೈಡ್ ಹಾರ್ನ್ಬಿಲ್ ಅಂತ ಅಂದ್ಬಿಟ್ಟು, ಇದು ಮೈ ತುಂಬ ಬ್ಲ್ಯಾಕ್ ಕಲರ್ ಇರುತ್ತೆ. ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಈ ವೈಟ್ ಮಿಕ್ಸು ಯೆಲ್ಲೋ ಕಲರ್ ಇರ್ತವೆ. ಕೊಕ್ಕು ಮಾತ್ರ ಕೆಲವೊಂದಕ್ಕೆ ಹಳದಿ ಬಣ್ಣ ಇರುತ್ತೆ, ಕೆಲವೊಂದಕ್ಕೆ ಕಪ್ಪು ಬಣ್ಣ ಇರುತ್ತೆ ಈ ಮಲಬಾರ್ ಪೈಡ್ ಹಾರ್ನ್ಬಿಲ್ಗಳಲ್ಲಿ. ಇನ್ನು ಎರಡನೇದಾಗಿ ಮಲಬಾರ್ ಗ್ರೇ ಹಾರ್ನ್ಬಿಲ್ ಅಂತ. ಈ ಬಾಡಿ ಇವಕ್ಕೆ ಬೂದು ಮತ್ತು ಬ್ಲ್ಯಾಕ್ ಕಲರು, ಈ ಗ್ರೇ ಮತ್ತು ಬ್ಲ್ಯಾಕ್ ಕಲರು ಮಿಕ್ಸ್ ಇರುತ್ತೆ. ಇವುಗಳ ಕೊಕ್ಕು ಕೂಡ ಅಷ್ಟೇ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಇತರೆ ಹಾರ್ನ್ಬಿಲ್ಗಳಿಗಿದ್ದಂತೆ ಈ ಕೊಕ್ಕು ಒಂದ್ರ ಮೇಲೆ ಒಂದು ಇರೋದಿಲ್ಲ, ಚೂಪಾಗಿ ಈ ಗಿಣಿ ಮೂತಿ ಥರ ಚೂಪಾಗಿ ಸ್ವಲ್ಪ ಉದ್ದ ಇರುತ್ತವೆ ಈ ಮಲಬಾರ್ ಗ್ರೇ ಹಾರ್ನ್ಬಿಲ್ಗಳಿಗೆ. ಮತ್ತೊಂದು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅಂತ. ಇವುಗಳು ಕಂಪ್ಲೀಟ್ ಇವುಗಳ ಬಾಡಿ ಬೂದು ಕಲರ್ ಇರುತ್ತೆ, ಈ ಬೂದಿ ಬಣ್ಣ ಏನೇ ಇರುತ್ತೆ ಆ ಕಲರ್ ಇರ್ತವೆ. ಇವುಗಳು ಕೊಕ್ಕು ಅಷ್ಟೇ ನಮ್ಮ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರ್ತಾವಲ್ಲ ಆ ಟೈಪೇ ಇರ್ತವೆ. ಬಾಡಿ ಮಾತ್ರ ಫುಲ್ಲು ಗ್ರೇ ಕಲರ್ ಇರ್ತವೆ ಇವು. ಇನ್ನು ಫೋರ್ತ್ ಒನ್ನು ಗ್ರೇಟ್ ಹಾರ್ನ್ಬಿಲ್. ಇವುಗಳಂತೂ ನೋಡೋದಕ್ಕೆ ಸೋ ಬ್ಯೂಟಿಫುಲ್ ಕಂಡ್ರೆ. ಎಷ್ಟು ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರ, ಎಷ್ಟು ಚೆನ್ನಾಗಿರ್ತವೆ ಅಂದರೆ ಇವುಗಳನ್ನ ಇಂಡಿಯನ್ ಫ್ಲೈಯಿಂಗ್ ಟೈಗರ್ ಅಂತ ಕರೀತಾರೆ ಇವನ್ನ. ಇಲ್ಲಿ ನೋಡ್ತಾ ಇದ್ದಾರಲ್ಲ ನೀವು, ಈ ಇಂಡಿಯನ್ ಗ್ರೇ ಹಾರ್ನ್ಬಿಲ್ಗಳಿಗೆ ಈ ಕೊಕ್ಕಿನ ಮೇಲೆ ಒಂದು ಕೊಕ್ಕಿರುತ್ತವೆ, ಫುಲ್ ಕಂಪ್ಲೀಟ್ ಯೆಲ್ಲೋ ಕಲರ್ ಇರುತ್ತೆ. ಈ ಕುತ್ತಿಗೆನಲ್ಲಿ ರಿಂಗು ಫುಲ್ ಯೆಲ್ಲೋ ಟೈಪ್ ಇರುತ್ತೆ. ನೀವು ಅದು ಫ್ಲೈ ಮಾಡಿದಾಗ ಆ ಬಿಸಿಲಿಗೆ ಒಂಥರ ಗೋಲ್ಡ್ ಥರ ಹುಲಿ ಬಣ್ಣ ಏನಿರುತ್ತೆ ಆ ರೀತಿ ಹೊಳಿತಾ ಇರುತ್ತೆ ಇದು ಗ್ರೇಟ್ ಹಾರ್ನ್ಬಿಲ್ಗಳಿಗೆ. ಈ ಗ್ರೇಟ್ ಹಾರ್ನ್ಬಿಲ್ ಫ್ಲೈ ಮಾಡಿದಾಗ ಬ್ಲ್ಯಾಕು, ವೈಟು, ಯೆಲ್ಲೋ ಪ್ಯಾಚಸ್ಸು ಎರಡೂ ರೆಕ್ಕೆಗಳಲ್ಲೂ ಗಾಢವಾಗಿ ಕಾಣುತ್ತೆ. ಅದು ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ ಅದನ್ನು. ಅಂದರೆ ಆ ಪಕ್ಷಿಗಳ ಗಾತ್ರನೂ ಅಷ್ಟೇ ಭಾಳ ದೊಡ್ಡದಾಗಿರ್ತವೆ. ನಮ್ಮ ಗಣೇಶ್ ಗುಡಿ, ದಾಂಡೇಲಿ, ಕಾಳಿ ರಿವರ್ ಬೆಲ್ಟ್ ಏನಿದೆ ಆ ನದಿ ತಟದಲ್ಲಿ ಹೇರಳವಾಗಿ ಸಿಗ್ತವೆ ಇವು. ಹಾಗೆಯೇ ನಮ್ಮ ಕೇರಳದ ಪಾಲ್ಕಾಡ್ ಡಿಸ್ಟಿಕ್ಕು ನೆಲ್ಯಂಪತಿ ಅಂತ ಒಂದು ತುಂಬ ಒಳ್ಳೆ ಪ್ಲೇಸ್ ಇದೆ. ಪಾಲ್ಕಾಡು, ಊಟಿ ಬಿಟ್ವೀನು ಹಿಲ್ ಸ್ಟೇಷನ್ ಏನಿದೆ ಅಲ್ಲೂ ಬಹಳವಾಗಿ ಹೇರಳವಾಗಿದ್ದಾವೆ. ಈ ಹಾರ್ನ್ಬಿಲ್ಗಳನ್ನ ಚಟುವಟಿಕೆನ ನಾನು ಭಾಳ ಹತ್ರದಿಂದ ನೋಡಿದ್ದೇನೆ ನಮ್ಮ ದಾಂಡೇಲಿ ಮತ್ತು ಗಣೇಶ್ ಗುಡಿನಲ್ಲಿ. ಇವುಗಳು ಮಡ್ ಬಾತ್ ಮಾಡೋದು, ನೆಸ್ಟಿಂಗ್ ಟೈಮ್ನಲ್ಲಿ, ಮತ್ತು ಗಂಡು ಹೆಣ್ಣಿಗೆ ಫೀಡ್ ಮಾಡೋದು, ಇಂಥದ್ದನ್ನೆಲ್ಲ ನಾನು ಭಾಳಷ್ಟು ನೋಡಿದ್ದೇನೆ. ಈ ನೆಸ್ಟಿಂಗ್ ಟೈಮ್ನಲ್ಲಿ ಈ ಫೀಮೇಲ್ ಹಾರ್ನ್ಬಿಲ್, ಹೆಣ್ಣು ಹಾರ್ನ್ಬಿಲ್ ಏನು ಮಾಡುತ್ತೆ ಅಂತಂದರೆ, ಮರದ ಪೊಟ್ರೆ ಒಳಗಡೆ ಸಾಮಾನ್ಯವಾಗಿ ಇವುಗಳು ಜೀವಿಸ್ತವೆ. ಆ ಪೊಟ್ರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿಂದ ಆ ಮರದ್ದು ಏನು ಪೊಟ್ರೆ ಇದೆ ಆ ಫೀಡ್ ಮಾಡೋಕ್ಕೆ ಮಾತ್ರ ಈ ಆಹಾರನ ತಂದುಕೊಡುತ್ತೆ ಗಂಡು ಹಾರ್ನ್ಬಿಲ್ಲು. ಅಷ್ಟಕ್ಕೆ ಮಾತ್ರ ಒಂದು ಸಣ್ಣದಾಗಿ ಒಂದು ಕಿಂಡಿ ಮಾಡ್ಕೊಂಡಿರ್ತವೆ. ಇನ್ನು ಮಿಕ್ಕಿದ್ದೆಲ್ಲನೂ ಈ ನಮ್ಮ ಕೆಮ್ಮಣ್ಣು ಅಂತ ಹೇಳ್ತೀವಲ್ಲ, ನೀರು ಮಿಶ್ರಿತ ಮಣ್ಣನ್ನು ತಂದು ಆ ಪೊಟ್ರೆ ಪೂರ 90% ಭಾಗ ಏನಿರುತ್ತೆ ಪೊಟ್ರೆದು ಕ್ಲೋಸ್ ಮಾಡ್ಕೊಂಡ್ಬಿಡ್ತವೆ. ಅದು ಗಂಡು ಹೊರಗಡೆಯಿಂದ ಆಹಾರ ತರುತ್ತೆ, ಹೆಣ್ಣಕ್ಕಿಗೆ ತಂದು ಫೀಡ್ ಮಾಡುತ್ತೆ. ಅದು ಮೊಟ್ಟೆ ಇಟ್ಟು ಅದು ಮರಿ ಮಾಡಿ, ಆ ಮರಿಗಳು ಒಂದು ಸ್ವಲ್ಪ ಆರೋ ಲೆವೆಲ್ಗೆ ಬರ್ತಾವಲ್ಲ ಅಲ್ಲಿವರೆಗೂ ಗಂಡಕ್ಕಿ ಹೆಣ್ಣಕ್ಕಿಗಳಿಗೆ ಫೀಡ್ ಮಾಡ್ತಾನೆ ಇರುತ್ತೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಅಂದರೆ ಈ ನೆಸ್ಟಿಂಗ್ ಟೈಮು ಫೀಡಿಂಗ್ ಮಾಡ್ತಾವಲ್ಲ, ಹೆಣ್ಣಿಗೆ ಗಂಡಕ್ಕಿ ಊಟ ತಂದು ಕೊಡುತ್ತಲ್ಲ, ಆ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಗಂಡು ಹಾರ್ನ್ಬಿಲ್ಲು ಸತ್ತೋಗ್ಬಿಟ್ರೆ, ಆ ಟೈಮಲ್ಲಿ ಸತ್ತೋಗ್ಬಿಟ್ರೆ
ಈ ಹೆಣ್ಣಕ್ಕಿ ಕೂಡ ಗೂಡೊಳಗೆ ಸತ್ತೋಗ್ಬಿಡುತ್ತೆ, ಪಟ್ರ ಒಳಗಡೆನೇ ಸತ್ತೋಗ್ಬಿಡುತ್ತೆ. ಇದು ಅವಾಗ ಮೊಟ್ಟೆ ಇಟ್ಟಿರ್ಬೋದು, ಇಡದೇ ಇರ್ಬೋದು, ಮತ್ತು ಮರಿಗಳು ಈಚೆ ಬಂದಿರ್ಬೋದು. ಆ ಟೈಮಲ್ಲಿ ಗಂಡಕ್ಕಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹೆಣ್ಣು ಹಾರ್ಮೇಲೆ ಕೂಡ ಸತ್ತೋಗ್ಬಿಡ್ತವೆ ಪಟ್ರ ಒಳಗಡೆ. ಮತ್ತು ಅವು ಹೊರಗಡೆ ಬಂದು ಹೊಸ್ದಾಗಿ ಮತ್ತೊಂದು ಗಂಡಿನ ಜೊತೆ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಆಕಾಂಕ್ಷೆ ಕೂಡ ಹೆಣ್ಣಕ್ಕಿಗಳಿಗೆ ಇರೋದಿಲ್ಲ. ಇದೊಂಥರ ಬಹಳ ಭಾವನಾತ್ಮಕವಾದ ಸಂಬಂಧ. ನಾವು ಮನುಷ್ಯನಲ್ಲಿ ಹೇಗಿರ್ತೀವಿ, ಗಂಡು ಹೆಣ್ಣು ಅಂದರೆ ಗಂಡ ಹೆಂಡ್ತಿರು ಹೇಗಿರ್ತಾರೆ, ಅದೇ ರೀತಿ ಈ ಹಾರ್ಮಿಲ್ಗಳಲ್ಲೂ ನೋಡ್ಬೋದು. ಒಂಥರ ಬಹಳ ಎಮೋಷನ್ ಫೀಲಿಂಗ್ ಇದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಪ್ ನೋಡಿದೆ. ಒಂದು ಹಾರ್ಮಿಲ್ ಅಕ್ಕಿ ಇರುವೆ ಗೂಡು ಇರ್ತವೆ, ಸಾವಿರಾರು ಇರುವೆ ಗೂಡು ಕಟ್ಟಿರುತ್ತಲ್ಲ, ಅದ್ರ ಮೇಲೆ ಕುತ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಈ ಇರುವೆಗಳಲ್ಲಿ ಯಾವಾಗ ಬರ್ತವೆ ಈ ಥರ ಯಾವುದೋ ಒಂದು ಪಕ್ಷಿಗಳಾಗಲಿ ಬೇರೆ ಆಗಲಿ ಏನಾದ್ರು ಸತ್ತಾಗ ಅವುಗಳು ಮೈ ತುಂಬ ಮುತ್ಕೊಂಡಿರ್ತವೆ ಮತ್ತು ಅದನ್ನ ಎಳ್ಕೊಂಡು ಹೋಗ್ತಾ ಇರ್ತವೆ ಸಾಲಾಗಿ. ತಾವೇನು ತಿನ್ನಬೇಕು ಅಂತ ಇರುತ್ತೋ ಅದನ್ನು ಗೂಡೊಳಗೆ ಎಳ್ಕೊಂಡು ಹೋಗ್ತಾ ಇರ್ತೀವಿ. ಸಾಮಾನ್ಯವಾಗಿ ನೀವು ನೋಡಿರ್ತೀರ ಅದನ್ನು. ಈ ಕ್ಲಿಪ್ನ ನಾನು ನೋಡಿದ್ರು ಕೂಡ ನಾನು ಅದೇ ರೀತಿ ಅಂದ್ಕೊಂಡೆ, ಯಾವುದೋ ಒಂದು ಪಕ್ಷಿ ಸತ್ತೋಗ್ಬಿಟ್ಟಿದೆ, ಸೊ ಅದು ಇರುವೆಗಳೆಲ್ಲ ಸೇರ್ಕೊಂಡು ತಿಂತಾ ಇದ್ದಾವೆ ಅವುಗಳನ್ನ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅದು ನೋಡ್ತಾ ಅದು ಡಿಸ್ಕ್ರಿಪ್ಷನ್ ಓದಿದೆ ನಾನು. ಬಟ್ ಅದು ಡಿಸ್ಕ್ರಿಪ್ಷನ್ ಓದಿದ ತಕ್ಷಣ ಭಾಳ ಆಶ್ಚರ್ಯ ಆಗ್ಬಿಡ್ತು ನನಗೆ. ಯಾಕೆಂದರೆ ಹಾರ್ನ್ಬಿಲ್ಲು ಸತ್ತಿರಲ್ಲ, ಇದು ಬದುಕಿರುತ್ತೆ. ಈ ಹಾರ್ನ್ಬಿಲ್ ಬದುಕಿರುತ್ತೆ. ಈ ಇನ್ಸಿಡೆಂಟ್ ನಡೆದಿರೋದು ಸೌತ್ ಆಫ್ರಿಕಾದಲ್ಲಿ, ಉಮ್ಕುಂಬೆ ಬುಷ್ ಲಾಡ್ಜ್ ಅಂತ ಅಂದ್ಬಿಟ್ಟು. ಅಲ್ಲಿ ನ್ಯಾಚುರಲಿಸ್ಟು ಜ್ಯಾನ್ ಸ್ನ್ಯಾಪ್ಸ್ ಅಂತ ಈ ಪ್ರವಾಸಿಗರನ್ನ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿ ಕರ್ಕೊಂಡು ಹೋದಾಗ ಒಂದು ಮರದ ಕೆಳಗಡೆ ಆ ಇರುವೆ ಗೂಡುಗಳ ಮೇಲೆ ಈ ಹಾರ್ನ್ಬಿಲ್ ಅಕ್ಕಿ ಕೂತಿರುತ್ತೆ. ಸಾವಿರಾರು ಇರುವೆಗಳು ಮುತ್ಕೊಂಡಿರ್ತವೆ, ಕಚ್ತಾ ಇರ್ತವೆ. ಆ ಕಚ್ಚೋ ಪ್ರೋಸೆಸ್ ಇದೆಯಲ್ಲ, ಅದನ್ನು ಹಾರ್ನ್ಬಿಲ್ಲು ಫುಲ್ ಎಂಜಾಯ್ ಮಾಡ್ತಾ ಇರ್ತಂತೆ. ಫುಲ್ ಈ ಕೊಕ್ಕಿಂದ ಹಿಡಿದು ರೆಕ್ಕೆ ಪುಕ್ಕದಲ್ಲೆಲ್ಲ ಇರುವೆ ಮುತ್ಕೊಂಡಿರ್ತವೆ. ಆ ಕಚ್ಚೋ ಪ್ರೋಸೆಸ್ನ ಈ ಹಾರ್ನ್ಬಿಲ್ಲು ಎಂಜಾಯ್ ಮಾಡ್ತಾ ಇರುತ್ತೆ. ನನಗೆ ಕುತೂಹಲ ತಡೆಯೋಕ್ಕಾಗಲಿಲ್ಲ. ಜಾನ್ ಸ್ನ್ಯಾಪ್ ಅವ್ರಿಗೆ ನಾನು ಇನ್ಸ್ಟಾದಲ್ಲೇ ಮೆಸೇಜ್ ಹಾಕ್ತೀನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದಯವಿಟ್ಟು ಕೊಡಿ ಅಂತ ನಾನು ಕೇಳ್ತೀನಿ. ಜಾನ್ ಸ್ನ್ಯಾಪ್ ಅವರು ನನಗೆ ರಿಪ್ಲೈ ಮಾಡ್ತಾರೆ, ಇಲ್ಲ ಇದೊಂಥರ ಕೆಮಿಕಲ್ ಪ್ರೋಸೆಸ್ ಇದು. ಕೆಲವೊಂದು ಇಲ್ಲಿ ಸೌತ್ ಆಫ್ರಿಕಾದಲ್ಲಿ ಪರ್ಟಿಕ್ಯುಲರ್ ಆಗಿ ಹಾರ್ನ್ಬಿಲ್ಗಳು, ಈ ಹೆಣ್ಣು ಹಾರ್ನ್ಬಿಲ್ ಏನಿರುತ್ತೆ, ಹೆಣ್ಣು ಹಾರ್ನ್ಬಿಲ್ಲು ನೆಸ್ಟಿಂಗ್ ಟೈಮಲ್ಲಿ ಈಗ ಮೊಟ್ಟೆ ಇಡುತ್ತಲ್ಲ, ಮರದ ಪೊಟ್ರೆ ಒಳಗಡೆ ಹೋಗ್ಬಿಟ್ಟು ಮೊಟ್ಟೆಗಳು ಇಡ್ತಾವಲ್ಲ, ಆ ಟೈಮಲ್ಲಿ ಇದು ಇರುವೆಗಳು ಗೂಡು ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆಗ ಸಾವಿರಾರು ಇರುವೆಗಳು ಹಾರ್ನ್ಬಿಲ್ನ ಮುತ್ಕೊಂಡ್ಬಿಡ್ತವೆ. ಸಾವಿರಾರು ಇರುವೆಗಳು, ಕೆಂಪು ಇರುವೆಗಳು ಅದು ಕಚ್ಚುತ್ತವಂತೆ. ಆ ಪ್ರೋಸೆಸ್ನ ಇದು ಹಾರ್ನ್ಬಿಲ್ ಎಂಜಾಯ್ ಮಾಡ್ತಾ ಇರುತ್ತೆ. ಅಂದರೆ ಏನದು ಅಂದರೆ ಅದೊಂಥರ ಕೆಮಿಕಲ್ ಪ್ರೋಸೆಸ್ಸು. ಈ ಕಚ್ಚೋ ಟೈಮ್ನಲ್ಲಿ ಇರುವೆಗಳು ಒಂದು ರೀತಿಯ ಕೆಮಿಕಲ್ನ ಸ್ಪ್ರೇ ಮಾಡುತ್ತವಂತೆ ಇಡೀ ಬಾಡಿಗೆ, ಫೆದರ್ಗಾಗಲಿ ಹಾರ್ನ್ಬಿಲ್ ಬಾಡಿಗೆಲ್ಲ ಆ ಕೆಮಿಕಲ್ನ ಸ್ಪ್ರೇ ಮಾಡ್ತವೆ. ಇದಾದ ನಂತರ ಈ ಕೆಮಿಕಲ್ ಪ್ರೋಸೆಸ್ ಆದ ನಂತರ ಈ ಹಾರ್ನ್ಬಿಲ್ಲು ಅಲ್ಲಿಂದ ಹೊರಗಡೆ ಹೋಗಿ ಇರುವೆಗಳು ಗೂಡಿಂದ ಹೊರಗಡೆ ಬಂದು ಮಡ್ಬಾತ್ ಮಾಡುತ್ತೆ. ಸಾಮಾನ್ಯವಾಗಿ ನೀವೆಲ್ಲ ನೋಡೇ ಇರ್ತೀರ, ಈ ಅಕ್ಕಿಗಳು ಮಡ್ಬಾತ್ ಮಾಡ್ತವೆ, ಮಣ್ಣಿನಲ್ಲಿ ಸ್ನಾನ ಮಾಡ್ತವೆ. ಅದೇ ರೀತಿ ಈ ಹೆಣ್ಣು ಹಾರ್ನ್ಬಿಲ್ಲು, ಪರ್ಟಿಕ್ಯುಲರ್ ಆಗಿ ಗಂಡಲ್ಲ, ಹೆಣ್ಣು ಹಾರ್ನ್ಬಿಲ್ಲು ಮಡ್ಬಾತ್ ಮಾಡಿ ಆ ನಂತರ ರೆಗ್ಯುಲರ್ ಆಗಿ ನೀರಿನಲ್ಲಿ ಸ್ನಾನ ಮಾಡಿ ಆ ಬಳಿಕ ತನ್ನ ನೆಸ್ಟಿಂಗ್ ಏನು ಅಂದ್ಕೊಂಡಿರುತ್ತೆ, ಮರದ ಪೊಟ್ರೆ ಒಳಗಡೆ ಮೊಟ್ಟೆ ಇಡುತ್ತಲ್ಲ, ಆ ಗೂಡು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಯಾಕಪ್ಪ ಈ ರೀತಿ ಈ ಹಾರ್ನ್ಬಿಲ್, ಹೆಣ್ಣು ಹಾರ್ನ್ಬಿಲ್ ಈ ರೀತಿ ಮಾಡುತ್ತೆ ಅಂತಂದರೆ, ಮೊಟ್ಟೆ ಇಟ್ಟ ಸಂದರ್ಭದಲ್ಲಿ ಅಥವಾ ಮೊಟ್ಟೆಯಿಂದ ಮರಿಗಳು ಒಡೆದು ಈಚೆ ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಇನ್ಸೆಕ್ಟ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಮೊಟ್ಟೆಗೇನ ಬಾಧಿಸಬಾರ್ದು, ತನ್ನ ಮರಿಗಳಿಗೆ ಯಾವುದೇ ರೀತಿ ಹಾನಿ ಮಾಡಬಾರ್ದು, ಬಹಳ ಆರೋಗ್ಯಕರವಾಗಿ ಅವುಗಳು ಬೆಳಿಬೇಕು ಮತ್ತು ಆ ಫ್ಲೈಯಿಂಗ್ ಟೈಮಲ್ಲಿ ಆರಾಮಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಹೆಣ್ಣು ಹಾರ್ನ್ಬಿಲ್ಲು ಈ ರೀತಿಯ ಪ್ರೋಸೆಸ್ನ ಮಾಡುತ್ತಂತೆ. ನಾನು ನಮ್ಮ ದಾಂಡೇಲಿ ಗಣೇಶ್ ಗುಡಿನಲ್ಲಿ ಭಾಳಷ್ಟು ಹಾರ್ನ್ಬಿಲ್ಗಳನ್ನ ನೆಸ್ಟಿಂಗ್ ಟೈಮ್ನಲ್ಲಿ, ಫೀಡಿಂಗ್ ಟೈಮ್ನಲ್ಲಿ ತುಂಬ ನೋಡಿದ್ದೇನೆ. ಬಟ್ ನಾನು ಯಾವತ್ತೂ ಈ ರೀತಿ
ಒಂದು ಈ ಕೆಮಿಕಲ್ ಪ್ರೋಸೆಸ್ ಏನು ಇರುವೆಗಳ ಹತ್ರ ಕಚ್ಚಿಸ್ಕೊಂಡು ಕೆಮಿಕಲ್ ಪ್ರೋಸೆಸ್ ಮಾಡಿಸ್ಕೊತಾ ಇದೆಯಲ್ಲ, ಇದನ್ನು ಯಾವತ್ತೂ ನಾನು ನೋಡಿಲ್ಲ. ಬಹುಶಃ ಬೇರೆಯವ್ರು ನೋಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಒಂದಷ್ಟು ಜನ ನ್ಯಾಚುರಲಿಸ್ಟ್ಗಳನ್ನ ಕೇಳಿದೆ, ನೀವೇನಾದರೂ ಈ ರೀತಿ ಪ್ರೋಸೆಸ್ನ ನೋಡಿದ್ದೀರಾ ನಮ್ಮಲ್ಲಿ ಅಂತ. ಇಲ್ಲ ಸರ್, ನಾವು ಕೂಡ ನೋಡಿಲ್ಲ, ನಮಗೂ ಇದು ಒಂದು ಹೊಸ ಅನುಭವ ಅಂತ ಅಂದರು ಅವರು. ಆಮೇಲೆ ಈ ಬಗ್ಗೆ ನಮ್ಮಲ್ಲಿ ಒಂದು ಸ್ವಲ್ಪ ಮತ್ತಷ್ಟು ಸಂಶೋಧನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಏಕೆಂದರೆ ಈ ಹೆಣ್ಣು ಹಾರ್ನ್ಬಿಲ್ನ ಈ ನಡವಳಿಕೆ ಅಂದರೆ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ನಾಟ್ ಓನ್ಲಿ ಒಂದು ಪಕ್ಷಿದಂತಲ್ಲ, ನೀವೆಲ್ಲ ಹೆಣ್ಣು ಹಾರ್ನ್ಬಿಲ್ಗಳು ಇದೇ ರೀತಿ ನಡವಳಿಕೆನ ತೋರಿಸ್ತಾವಂತೆ. ಬಟ್ ಅದು ಸೈಟಿಂಗ್ ಮಾಡೋದು ತುಂಬ ರೇರು ಅನ್ನೋದು ಜಾನ್ ಸ್ನ್ಯಾಪ್ ಅವರ ಮಾತು. ನಾನು ಕೂಡ ಇದನ್ನು ಒಂದು 2-3 ಬಾರಿ ಅಷ್ಟೇ ನೋಡಿರೋದು. ಬಟ್ ಈ ಬಾರಿ ನೋಡಿದಾಗ ಭಾಳ ಹತ್ತಿರದಿಂದ ಈ ಫೀಡ್ ನನಗೆ ಸಿಕ್ತು. ಈ ಮೊದಲು ನೋಡಿದ್ದೀನಿ, ಬಟ್ ಇಷ್ಟು ಕ್ಲಿಯರಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಅನ್ನೋದು ಜಾನ್ ಸ್ನ್ಯಾಪ್ ಅವ್ರ ಮಾತು. ನಮ್ಮಲ್ಲಿ ಕೂಡ ಈ ಹೆಣ್ಣು ಹಾರ್ನ್ಬಿಲ್ಗಳು ಏನು ಈ ಕೆಮಿಕಲ್ ಪ್ರೋಸೆಸ್ ಮಾಡಿಸ್ಕೊತವೆ ಸೌತ್ ಆಫ್ರಿಕಾದಲ್ಲಿ, ನಮ್ಮ ಇಂಡಿಯಾದಲ್ಲಿ ಕೂಡ ಇದೇ ರೀತಿ ಆಗ್ತಾವ ಅನ್ನೋ ನನ್ನದು ಒಂದು ಕುತೂಹಲ. ಈ ಬಗ್ಗೆ ನಾನು ಇನ್ನೊಂದಷ್ಟು ಸಂಶೋಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಈ ಗ್ರೇಟ್ ಹಾರ್ನ್ಬಿಲ್ಗಳನ್ನ ನೆಕ್ಸ್ಟಿನ ಟೈಮ್ನಲ್ಲಿ ಇದ್ರ ಬಗ್ಗೆ ನಾನು ಅಭ್ಯಾಸ ಮಾಡ್ತೇನೆ. ನಮಸ್ಕಾರ.